SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತೀರಿ SSTV. ನಾನು ವಿಶ್ವ ಶೆಟ್ಟಿ. ಇದೇ 30ನೇ ತಾರೀಕು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ KD ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಬ್ರೋ, ಚೆನ್ನಾಗಿದ್ದೀನಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸರ್, ಇವಾಗ ಎಂಟೈರ್ ಜರ್ನಿ ಬಗ್ಗೆ, KD ಬಗ್ಗೆ ಹೇಳೋದಾದ್ರೆ, ಈಗ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ಅದೇ, ಎಲ್ಲ ವೀಕ್ಷಕರಿಗೂ, ಎಲ್ಲ ಕನ್ನಡ ಕಲಾ ಅಭಿಮಾನಿಗಳಿಗೂ ದಯವಿಟ್ಟು ಕುಟುಂಬದ ಸಮೇತ ಬಂದು ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಅಂದರೆ ಇವಾಗ ಕಾಳಿದಾಸ ಅಂದರೆ ನಾವು ಪೆನ್ ಹಿಡಿಯೋದನ್ನು ನಾವು ನೋಡಿದ್ದೀವಿ, ಬಟ್ ಈ KD ಕಾಳಿದಾಸ ಅನ್ನುವಂಥದ್ದು ಮಚ್ಚು ಲಾಂಗ್ ಹಿಡಿಯುವಂಥದ್ದು ಈಗ ಬಂದಿದೆ. ಆದರೆ ಈಗ ಮಚ್ಚು ಲಾಂಗ್ ಹಿಡಿಬೇಕನ್ನುವಂಥದ್ದಿದ್ರೆ ಒಬ್ಬರು ನಾವು ಸ್ಫೂರ್ತಿ ತೊಗೊಳ್ತೀವಿ ಸರ್. ಇವ್ರ ಸಿನಿಮಾ ನೋಡಿ ಆಗಿರ್ಬೋದು, ಆ ಥರದ್ದೆಲ್ಲ ಒಂದು ಸ್ಫೂರ್ತಿ ನಮಗೆ ಬೇಕಾಗುತ್ತೆ, ಏನೋ ಒಂದು ಕ್ಯಾರೆಕ್ಟರ್ ಮಾಡೋದಾಗಿದ್ರೆ. ಬಟ್ ನಮಗೆ ಮಚ್ಚು ಲಾಂಗು ಹಿಡಿಯೋದಂದರೆ ನಾವು ಫಸ್ಟ್ ಬಂದರು ಓಮ್ ಸಿನಿಮಾ ನೆನಪಾಗುತ್ತೆ ಸರ್. ಆನಂತರ ಈ ಕರಿಯ, ಜೋಗಿ ಇದೆಲ್ಲ ನೆನಪಾಗುತ್ತೆ ಸರ್. ಆದರೆ ನೀವು ಫಸ್ಟ್ ಟೈಮ್ ಈ ರೀತಿ ಮಚ್ಚು ಲಾಂಗ್ ಹಿಡಿಯುವಾಗ ಯಾರನ್ನು ಜಾಸ್ತಿ ಸ್ಫೂರ್ತಿಯಾಗಿ ತೊಗೊಂಡ್ರಿ ಅನ್ನುವಂಥ ವಿಚಾರ ಹೇಳೋದಾದರೆ? ಫಸ್ಟ್ ಆಫ್ ಆಲ್, ಕಾಳಿದಾಸ ಅಂದ್ರೆ ಆ ಕಾಳಿದಾಸನೇ ಬೇರೆ, ಈ ನಮ್ಮ ಕ್ಯಾರೆಕ್ಟರ್ ಅದಕ್ಕೂ ಇದಕ್ಕೂ ಸಂಬಂಧನೇ ಒಂದು. ಎರಡನೇದು, ಸಿನಿಮಾಲಿ ಸ್ಕ್ರೀನ್ ಪ್ಲೇ ಅನ್ನೋದಿದೆಯಲ್ಲ, ಅದು ಒಂದು ಟೆಂಪೋ ಫಿಕ್ಸ್ ಆಗಿರುತ್ತೆ. ಅಂದರೆ ಒಂದು ಟೆಂಪೋ ಸೆಟ್ ಮಾಡಿರ್ತಾರೆ ಡೈರೆಕ್ಟರ್. ಈ ಸಿಚುಯೇಷನಲ್ಲಿ ಇಲ್ಲಿ ನಮ್ಮ ಈ ಹೀರೋ ಕ್ಯಾರೆಕ್ಟರೇ ಆಗಲಿ ಅಥವಾ ಇನ್ನೊಂದು ಕ್ಯಾರೆಕ್ಟರ್ ಆಗಲಿ, ಇಲ್ಲಿ ಒಂಚೂರು ರೆವಿಲಿಯಸ್ ಆಗಿರ್ತಾನೆ, ಇಲ್ಲೊಂಚೂರು ಚೇಂಜ್ ಆಗ್ತಾನೆ ಅನ್ನೋದಿರುತ್ತಲ್ಲ, ಅದು ತುಂಬ ಚೆನ್ನಾಗಿ ಎಣ್ದಿದ್ದಾರೆ ಅಂತ ಒಂದು ನಂಬಿಕೆ ಇದೆ ಬ್ರೋ. ಇನ್ಸ್ಪಿರೇಷನ್ ಅಂದರೆ ಆಲ್ ಸೀನಿಯರ್ ಆ್ಯಕ್ಟರ್ಸ್, ಅಫ್ಕೋರ್ಸ್. ಶಿವಣ್ಣ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ದುನಿಯಾ ವಿಜಯ್ ಸರ್ ಇರ್ಬೋದು, ಯಾರ್ಯಾರು ಲಾಂಗ್ ಹಿಡ್ತಿದ್ರು. ನಮ್ಮ ಆಲ್ಮೋಸ್ಟ್ ಎಲ್ಲರ ಮೂವೀಸು ನೋಡಿದ್ದೀನಿ. ಟಗುರಲ್ಲಿ ಒಂದೇ ಬ್ರೆಡಲ್ಲಿ ಇಟ್ಕೊಂಡು, ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇದ್ದಾಗ ನಾನೇನು ಅಂದ್ಕೊಂಡಿದ್ರೆ, ಓಕೆ, ಇದರಲ್ಲಿ ನಾನು ಇನ್ನೇನು ಹೊಸದಾಗಿ ಇನ್ನೇನು ಸ್ಟೈಲ್ ಮಾಡೋದಕ್ಕಿಂತ ಲೆಟ್ಸ್ ಗೋ ವಿತ್ ದ ಸ್ಕ್ರಿಪ್ಟ್. ಸೊ ಅಲ್ಲಿ ಎಲ್ಲರೂ ಫೈಟ್ ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು, ಬಟ್ ಸಿಚುಯೇಷನ್ನು ಕರೆಕ್ಟಾಗಿರಬೇಕು. ಸೊ ಆ ಸಿಚುಯೇಷನ್ನ ಸೆಟ್ ಮಾಡಿಕೊಡೋದು ಡೈರೆಕ್ಟರ್. ಸೊ ಅದಿಷ್ಟ ಆದರೆ ಎಲ್ಲನೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ. ಅಂದರೆ ಸರ್, ಈಗ ಫಸ್ಟ್ ಟೈಮ್ ಈಗ ಲಾಂಗ್ ಹಿಡಿಯುವಾಗ ಏನಾದರೂ ಒಂದು ಸ್ವಲ್ಪ ನಿಮಗೆ ತಳಮಳ ಅನ್ನುವಂಥದ್ದು ಆ ಥರ ಇತ್ತಾ? ಇಲ್ಲ ಆ ಥರ ಎಲ್ಲ ಅಷ್ಟೆಲ್ಲ ಕಾನ್ಷಿಯಸ್ ಆಗಿಲ್ಲ. ಅದೇ ನಾನು ಹೇಳ್ದಂಗೆ, ಸಿಚುಯೇಷನ್ನ ನಂಬಿದ್ರೆ ನೀವು, ಓಕೆ ಈ ಸಿಚುಯೇಷನಲ್ಲಿ ಹಿಡಿತಾ ಇದ್ದೇನೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದರೆ, ಮತ್ತು ನ್ಯಾಚುರಲಾಗಿ ನಾವು ಹಿಂಗೆ ಹಿಡಿಬೇಕು, ಹಿಂಗೆ ಸ್ಟೈಲಾಗಿ ಹಿಡಿಬೇಕು, ಮತ್ತು ಶಿವಣ್ಣ ನಡ್ಕೊಂಬರ್ತಾರಲ್ಲ ಹಂಗಲ್ಲದೆ ನಾವು ಕಾಪಿ ಮಾಡೋಕ್ಕಾಗತ್ತೆ. ಓಕೆ, ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡೋಣ ಅಂತ ಅನ್ಕೊಂಡಿದ್ದು. ಒಂಚೂರು ಮಿಸ್ಟೇಕ್ಸ್ ಇದ್ದಾಗ ಅಥವಾ ಒಂಚೂರು ಸ್ಟೈಲ್ ಕಮ್ಮಿ ಆದಾಗ ಡೈರೆಕ್ಟರು ಒಂಚೂರು ಕರೆಕ್ಟ್ ಮಾಡಿದ್ದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.